ಕರಿ ಇವತ್ತೊಂದು ನಿಂಬೆಕಾಯಿ ತೊಗೊಂಡಿದ್ದೀನಿ. ನಿಂಬೆ ಹಣ್ಣಿಂದು ಉಪ್ಪಿನಕಾಯಿ ಮಾಡಿ ತೋರಿಸ್ತಾ ಇದ್ದೀನಿ. ಯಾವ ಥರ ಮಾಡೋದಂತ ನೋಡ್ಕೊಳ್ಳುವ. ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು. ವರ್ಷಬಿಟ್ಟು 2 ವರ್ಷ ಇಟ್ಟು ತಿನ್ಬೋದು. ತುಂಬಾ ಸರಳವಾಗಿ ಮಾಡ್ಕೊಳ್ಬೋದು. ನೋಡಿ, ಇಲ್ಲಿ ಒಂದು 20ರಿಂದ 25 ನಿಂಬೆಯನ್ನು ತೊಗೊಂಡಿದ್ದೀನಿ. ನಿಂಬೆಹಣ್ಣೆ ತುಂಬ ದಪ್ಪ ತೊಗಟಿ ಇರುವಂಥದ್ದು ತೊಗೊಳ್ಬೇಡಿ, ಯಾಕಂದರೆ ಉಪ್ಪಿನಕಾಯಿ ಬೇಗನೆ ಕೈ ಬರ್ತದೆ. ಸ್ವಲ್ಪ ನೋಡಿಕೊಂಡು ಉಪ್ಪಿನಕಾಯಿ ಹಾಕುವಂಥದ್ದು ತಿಳುವಂದು ಸಿಪ್ಪೆ ಇರುವಂಥದ್ದು ನೋಡಿ ಆರಿಸ್ಬಿಟ್ಟು ತೊಗೊಳ್ಳಿ. ತುಂಬ ಚೆಂದ ಇರಬೇಕು ನಿಂಬೆಕಾಯಿ. ಕಣ್ಣು ಬೀಳೋದು ಅದು ಇದು ತುಂಬ ಪೆಟ್ಟಾಗಿರೋದು ಅಂಥದ್ದೆಲ್ಲ ಹಾಕಿದರೆ ಉಪ್ಪಿನಕಾಯಿ ಬೇಗನೆ ಹಾಳಾಗ್ತದೆ. ಮತ್ತು ಇನ್ನೊಂದು, ನೀರು ಸ್ವಲ್ಪನೂ ಇರಬಾರ್ದು. ಇದು ಮುಂಚೆನೇ ತೊಳೆದು ಒರೆಸಿಬಿಟ್ಟು ಇಟ್ಕೊಂಡಿದ್ದೀನಿ ನಾನು. ಈಗ 1 ಗಂಟೆ ಆಯ್ತು ನಾವು ತೊಳೆದು ಒರೆಸಿ ಇಟ್ಟು ಎಲ್ಲ ನೀರು ಆರಿದೆ. ಈಗ ಡ್ರೈ ಇರುವಂಥದ್ದು, ನೀರು ಇಲ್ಲಾರ್ದಂಥದ್ದು ಬೇಗ ಮಾಡ್ಕೊಳ್ಬೇಕು. ಪುಟ್ಟಿ ಆಗಲಿ ಮತ್ತು ಚಾಕು ಆಗಲಿ ತಟ್ಟೆ ಆಗಲಿ ಕಟ್ ಮಾಡುವಾಗ ಇಲ್ಲಿ ನೋಡಿ ಎಲ್ಲವನ್ನು ಕಟ್ ಮಾಡ್ಕೊಳ್ಬೇಕು. ಇದನ್ನು ಬೀಜ ತೆಗೆದು ಕಟ್ ಮಾಡ್ಕೊಳ್ಳಿ. ಬೀಜ ಹಾಕೋದ್ರಿಂದ ಜಾಸ್ತಿ ಕೈ ಬರ್ತದೆ. ಅದಕ್ಕೋಸ್ಕರ ಸ್ವಲ್ಪ ಬೀಜನ ಆದಷ್ಟು ತಗೊಂಡ್ರೆ ಒಳ್ಳೆಯದು. ನಾನು ಒಂದು ನಿಂಬೆ ಹಣ್ಣಲ್ಲಿ 8 ಭಾಗ ಮಾಡ್ತಾಯಿದ್ದೀನಿ. ನೋಡಿ, ಇಷ್ಟಿಷ್ಟು ಹೋಳು ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಹೋಳು ಇದ್ರಾಗಿರುವಂಥ ಬೀಜ ತೆಗೆದುಬಿಡಿ. ಸ್ವಲ್ಪ ಸ್ವಲ್ಪ ಮೇಲೆ ಮೇಲೆ. ಜಾಸ್ತಿ ಬೀಜ ಹಾಕೋದ್ರಿಂದ ಕೈ ಭಾಳ ಆಗ್ತದೆ ಉಪ್ಪಿನಕಾಯಿ. ಹಾಗಾಗಿ ನೋಡಿ, ಇಷ್ಟು ಮೇಲೆ ಮೇಲೆ ತೆಗೆದು ಒಂದು ಪುಟ್ಟೆಯಲ್ಲಿ ಹಾಕ್ಕೊಂಡ್ರೆ ಆಯಿತು. ನೋಡಿ, ಎಲ್ಲವನ್ನು ಕಟ್ ಮಾಡಾಯಿತು. ಯಾವ ಥರ ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲ ಕಟ್ ಮಾಡಿದೆ ಆಯಿತು. ಇಷ್ಟು ಬೀಜ ಬಂದಿದೆ. ಇಷ್ಟು ಬೀಜ ಅದರಲ್ಲಿ ಹಾಕೋದ್ರಿಂದ ಕೈ ಆಗ್ತದೆ ಉಪ್ಪಿನಕಾಯಿ. ಅದಕ್ಕೆ ಬೀಜ ಆದಷ್ಟು ತೆಗೆದ್ರೆ ಒಳ್ಳೆಯದು. ನೋಡಿ, ಇದಕ್ಕೆ ಖಾಲಿ ಉಪ್ಪು ಹಾಕಿ 1 ವಾರ ಇಡಬೇಕು. ನಿಮ್ಮ ಕೈಲೇ 2 ಸೇರಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕಾಗ್ತದೆ ನೋಡಿಕೊಂಡು ಮೊದಲು ಸ್ವಲ್ಪ ಹಾಕ್ಕೊಳ್ಳಿ, ಮತ್ತು ಬೇಕಂದ್ರೆ ಹಾಕ್ಕೋಬೋದು. ಇಲ್ಲಿ ಕೈ ಅಳತೆ ತೋರಿಸಿದ್ದೀನಿ ನಾನು. ನನ್ನ ಕೈಲಿ 2 ಮುಷ್ಟಿ ಹಾಕಿದ್ದೀನಿ. ನೋಡಿ, ಈ ಥರ ಕಲಸಿಡ್ಬೇಕು. ಅದನ್ನು ಕಲಸಿ 1 ವಾರ ಇಟ್ಬಿಡ್ಬೇಕು. ಅಂದರೆ ಉಪ್ಪಿನಕಾಯಿ ಬೇಗನೆ ಕೊಳ್ತು ಹೋಗುತ್ತೆ. ಕೊಳ್ತ ಮೇಲೆ ನಮಗೆ ಸುಲಭವಾಗಿ ಮಾಡ್ಕೊಳ್ಬೋದು ಉಪ್ಪಿನಕಾಯಿ. ನಿಂಬೆ ಕೊಳ್ತ ಮೇಲೆ ನೋಡಿ ಎಲ್ಲ ಕಲಸಾದ್ಮೇಲೆ ಡಬ್ಬಿಗೆ ಹಾಕಿಡ್ತಾಯಿದ್ದೀನಿ. ನೀವು ಗ್ಲಾಸ್ ಜಾರ್ ಇತ್ತಂದರೆ ಅದರಲ್ಲಿ ಹಾಕಿಟ್ಕೊಳ್ಳಿ. ಪಿಂಗಾಣಿ ಇತ್ತಂದರೆ ಅದರಲ್ಲಿ ಹಾಕಿಟ್ಟು ಅಂದರೆ ಚೆನ್ನಾಗಿರ್ತೈತಿ. ಇನ್ನೂ ಇದು ಪ್ಲಾಸ್ಟಿಕ್ ಡಬ್ಬಿಕ್ಕಿಂತ ಅಂಥದ್ರಲ್ಲಿ ಹಾಕೋದ್ರಿಂದ ತುಂಬ ಒಳ್ಳೆಯದು ಉಪ್ಪಿನಕಾಯಿ. ಈಗ ಇಷ್ಟು ಹಾಕಿ ಮೇಲೆ ಮುಚ್ಚಳ ಮುಚ್ಚಿ 1 ವಾರ ಹೀಗೆ ಬಿಟ್ಟುಬಿಡಬೇಕು. ದಿವ್ಸಕ್ಕೆ ಒಂದು ಸಲ ಕಲಿಸ್ತಾ ಇರಬೇಕಂತೇನಿಲ್ಲ, ಹೀಗೆ ಬಿಟ್ಟುಬಿಡಬೇಕು ಎಲ್ಲವನ್ನು ಹಾಕಿ. ನೋಡಿ, ಮುಚ್ಚಳ ಮುಚ್ಚಿ 1 ವಾರ ಇಟ್ಬಿಡ್ತೀನಿ. ವಾರ ಆದಮೇಲೆ ನೋಡಿ, 1 ವಾರ ತನಕ ಏನು ನಿಂಬೆಹಣ್ಣು ಇಟ್ಟಿದ್ವಲ್ಲ ಚೆನ್ನಾಗಿ ಕೊಳ್ತಿದೆ. ಈಗ ಅದಕ್ಕೊಂದು ಮಸಾಲೆ ಮಾಡಿಕೊಂಡು ಉಪ್ಪಿನಕಾಯಿ ಯಾವ ಥರ ಮಾಡೋದಂತ ನೋಡ್ಕೊಳ್ಳೋದು. ಇಲ್ಲಿ ನೋಡಿರಿ, ಮಸಾಲೆಗೆ ಒಂದು ಅರ್ಧ ಚಮಚದಷ್ಟು ಮೆಂತ್ಯಕಾಳು ಹಾಕ್ಕೊಂಡಿದ್ದೀನಿ. 1 ಚಮಚದಷ್ಟು ಟೀಸ್ಪೂನ್ನಷ್ಟು ಸೋಪ್ ಹಾಕೋತಾ ಇದ್ದೀನಿ. ಬಡೆ ಸೋಪು ಫ್ಲೇವರ್ ಚೆನ್ನಾಗಿರ್ತೈತಿ. ಬಡೆ ಸೋಪ್ ಹಾಕೋದ್ರಿಂದ 1 ಟೀ ಸ್ಪೂನ್ನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಮತ್ತು ಧನಿಯಾ ಒಂದೇ ಸಮ ಇರಬೇಕು. ಜಾಸ್ತಿ ಹೆಚ್ಚು ಕಡಿಮೆ ಮಾಡ್ಕೋಬೇಕಂದ್ರೆ ಧನಿಯಾ ಮಾಡ್ಕೋಬೋದು, ಆದರೆ ಜೀರಿಗೆ ಹೆಚ್ಚು ಕಡಿಮೆ ಮಾಡ್ಕೋಬಾರ್ದು. 2 ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳು ಹಾಕ್ಕೊಳ್ತಾ ಇದ್ದೀನಿ. ನೋಡಿರಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಹಾಕ್ಕೊಳ್ತಾ ಇದ್ದೀನಿ. ಒಂದು 10ರಿಂದ 20. ನೋಡಿ, ಹಾಗೆಯೇ 2 ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಸಾಸಿವೆ ಬೇಳೆ ಇದ್ದರೂ ಕೂಡ ಹಾಕ್ಕೊಳ್ಬೋದು. ಎಲ್ಲ ಮಸಾಲೆನ ಸಣ್ಣ ಉರಿ ಇಟ್ಕೊಂಡು ಹದವಾಗಿ ಹುರ್ಕೊಳ್ಬೇಕು. ಸೀದೋಗಬಾರ್ದು ಮಸಾಲೆ. ಸೀದೋದ್ರೆ ಚೆನ್ನಾಗಿರೋಂಗಿಲ್ಲ, ಪರಿಮಳ ಎಲ್ಲ ಹಾಳಾಗಿಬಿಡ್ತದೆ ಉಪ್ಪಿನಕಾಯಿ. ಸೀದೋದು ವಾಸನೆ ಬರ್ತಾ ಇರ್ತದೆ ಉಪ್ಪಿನಕಾಯಲ್ಲಿ. ನೋಡಿ, ಇಷ್ಟಾದರೆ ಸಾಕು. ಜಾಸ್ತಿ ಹೊತ್ತು ಹುರ್ಕೊಳ್ಬೇಕಂತಿಲ್ಲ, ಈ ಹದ ಹುರ್ಕೊಂಡ್ರೆ ಸಾಕಾಗ್ತದೆ. ನೋಡಿ, ಈಗ ಮತ್ತೊಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 2 ಕಪ್ನಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಒಂದು 20ರಿಂದ 25 ನಿಂಬೆಹಣ್ಣು ಇತ್ತು, ಅದಕ್ಕೋಸ್ಕರ 2 ಕಪ್ನಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನೋಡಿ, ಈಗ ಬೆಲ್ಲ ಕೂಡ ಕರಗಲಿಕ್ಕೆ ಇಟ್ಟಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ, ಬೆಲ್ಲ ಕರಗಿಸ್ಲಿಕ್ಕೆ ಮಾತ್ರ ಅದು. ಸಣ್ಣ ಉರಿ ಇಟ್ಟು ಕರಗಿಸ್ಕೊಳ್ಳಿ. ಅಂಟು ಬರಬೇಕಿದು, ಅಲ್ಲಿವರೆಗೆ ಕರಗಿಸ್ಕೊಳ್ಬೇಕು. ಜಾಸ್ತಿ ಪಾಕ ಬರಲಿಕ್ಕಿಲ್ಲ. ಅಂಟು ಪಾಕ ಅಂತಾರಲ್ಲ, ಆ ಥರ ಅಂಟು ಪಾಕ ಬರಬೇಕು. ನೋಡಿ, ಬೆಲ್ಲ ಕೂಡ ಚೆನ್ನಾಗಿ ಕರಗಿದೆ. ಅಂಟು ಪಾಕ ಅಂತಾರಲ್ಲ, ಆ ಥರ ಬಂದಿದೆ. ಈಗ ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಡ್ತಾಯಿದ್ದೀನಿ. ಇದು ತಣ್ಣಗಾಗೋಷ್ಟರಲ್ಲಿ ಮಸಾಲೆ ಮಿಕ್ಸರ್ಗೆ ಹಾಕ್ಕೊಂಡು, ಆವಾಗಲೇ ಹುರಿದಿಟ್ಟಂಥ ಮಸಾಲೆನ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ತರ್ತರೆಗೆ ಪೌಡ್ರ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಈಗ ನೋಡ್ರಿ, ಬೆಲ್ಲ ಕೂಡ ತಣ್ಣಗಾಗಿದೆ, ಕರಗಿಸಿಟ್ಟಿದ್ದು. ತರ್ತರೆಯಾಗಿ ರುಬ್ಕೊಂಡು ಬಂದಂಥ ಮಸಾಲೆ ತುಂಬಾ ನೈಸ್ ಬೇಡ, ಈ ಥರ ಇರಬೇಕು. ಅಂದರೆ ಚೆನ್ನಾಗಿ ಬರ್ತೈತೆ ಉಪ್ಪಿನಕಾಯಿ. ಈಗ ಎಲ್ಲ ಮಸಾಲೆ ಹಾಕ್ಕೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ಕೊಲಂಜಿ ಬೀಜ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅರ್ಧ ಟೀ ಸ್ಪೂನಷ್ಟು ಓಂಕಾಳು ತಿಕ್ಕಿಬಿಟ್ಟು ಹಾಕ್ಕೊಳ್ಳಿ. ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ ಉಪ್ಪಿನಕಾಯಿದು. ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಉಪ್ಪಂಕರು ಆವಾಗಲೇ ಹಾಕಿರ್ತೀವಿ. ಈಗ ನೋಡಿಕೊಂಡು ಮತ್ತೆ ಕಲಿಸ್ಕೊಳ್ಳೋಕೆ ಹಾಕ್ಬೋದು, ಕಮ್ಮಿ ಇದ್ದರೆ. ಇಲ್ಲೇ 2 ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. 2.5 ಟೀ ಸ್ಪೂನ್ ಹಾಕಿದ್ದೀನಿ. ಎಲ್ಲ ಹಾಕಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ಲದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅದನ್ನು. ನೋಡ್ರಿ, ಈಗ ಎಲ್ಲ ಮಿಕ್ಸ್ ಮಾಡಿ ಆಯಿತು. ನಾವೇನು ನೆನೆಸಿಟ್ಟಿರ್ತೀವಲ್ಲ ಉಪ್ಪಿನಕಾಯಿ, 1 ವಾರ ತನಕನೂ
ಅವನ್ನ ಇದ್ರಾಗ ಹಾಕ್ಕೊಂಡು ಕಲಿಸ್ಬೇಕು ನೀಟಾಗಿ. ತುಂಬ ಚೆನ್ನಾಗಿ ವರ್ಷಗಟ್ಟಲೆ ಇಟ್ಟು 2 ವರ್ಷ ಇಟ್ಟರು ಹಾಳಾಗೋದಿಲ್ಲ, ಅಷ್ಟು ನೀಟಾಗಿ ಬರ್ತೈತಿ ಉಪ್ಪಿನಕಾಯಿ. ಆದಷ್ಟು ಪಿಂಗಾಣಿಯಲ್ಲಿ ಗ್ಲಾಸ್ ಜಾರಲ್ಲಿ ಹಾಕಿಡಬೇಕು. ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿರಿ ಕಲಸಿ ಆಯಿತು. ಈ ಥರ ಕಲಸಿದ ಮೇಲೆ ಉಪ್ಪು ಎಲ್ಲ ರುಚಿ ನೋಡಿದೆ, ಸ್ವಲ್ಪ ಕಮ್ಮಿ ಅನ್ನಿಸ್ತೀವಿ, ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಹಳದಿ ಪೌಡ್ರು ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಖಾರ ಕೂಡ ಕಮ್ಮಿ ಅನ್ನಿಸ್ತಾ ಇದೆ, ಮತ್ತು ಖಾರ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ನೋಡಿ ಮತ್ತೆ ಹಾಕ್ಕೊಳ್ಬೋದು, ಮುಂಚೆನೇ ಹಾಕ್ಕೊಂಡ್ಬಿಟ್ರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ನೋಡಿ ಹಾಕಿದ ಮೇಲೆ ನೀಟಾಗಿ ಮತ್ತೊಂದು ಸಲ ಕಲಿಸ್ಕೊಂಡ್ಬಿಡಿ. ತುಂಬ ಸರಳವಾಗಿ ಮಾಡ್ಕೊಳ್ಳುವಂಥ ಉಪ್ಪಿನಕಾಯಿ. 1 ವಾರ ತಾಳ್ಮೆ ತೊಗೊಳ್ಬೇಕು ಅಷ್ಟೇ. 1 ವಾರ ಇದನ್ನ ಇಟ್ಟು ಆಮೇಲೆ ಮಾಡ್ಕೊಳ್ಳುವಂಥ ಉಪ್ಪಿನಕಾಯಿ. ತುಂಬಾ ದಿಢೀರಂತ ಮಾಡ್ಕೊಂಡ್ಬಿಡ್ಬೋದು, ಏನು ಜಂಜಟ್ಟಿಲ್ಲ. 1 ವರ್ಷ 2 ವರ್ಷ ಇಟ್ಕೊಂಡು ಆರಾಮ್ ತಿನ್ಬೋದು. ಊಟದ ಕೂಡ ಉಪ್ಪಿನಕಾಯಿ ಇದ್ರೇ ಚೆಂದ. ನೋಡಿ ಯಾವ ಥರ ಬಂದಿದೆ, ಸೂಪರಾಗಿ ಬಂದಿದೆ ಉಪ್ಪಿನಕಾಯಿ. ನೀವು ಕೂಡ ಟ್ರೈ ಮಾಡಿ.